ಅಮ್ಮ ಅಮ್ಮ ಏನ್ ಚಿನ್ನು? ನೋಡಮ್ಮ, ಈ 2 ಕ್ಯಾರೆಟ್ ಬಿಟ್ಬಿಟ್ಟಿದ್ಯಾ ಅಲ್ಲಿ. ಎಲ್ಲಿ ಈ 2 ತಿಂದು? ಕ್ಯಾರೆಟ್ ನ ತಿನ್ಬಿಡ್ಲಾ? ಬರೀ ಕ್ಯಾರೆಟ್ ತಿಂತೀಯ? ಹಾ. ಕ್ಯಾರೆಟ್ ಬೇಡ ಚಿನ್ನು. ಅದಕ್ಕೆ ಇನ್ನೊಂದ್ 2 ತರ ತರಕಾರಿ ಹಾಕ್ಬಿಟ್ಟು ನಿಮ್ಗೆ ಹಾ. ತರಕಾರಿ ಬೋಂಡ ಮಾಡ್ಕೊಡ್ತೇನೆ ನಿಮ್ಗೆ ಸ್ಪೆಷಲ್ ಆಗಿ. ಕ್ಯಾರೆಟ್ ಹಾಕಿ ಬೋಂಡ ಮಾಡ್ತೀರಾ? ಕ್ಯಾರೆಟ್ ಹಾಕು ಮಾಡ್ಬೋದು. ಇನ್ನು ನಮ್ಗೆ ಏನೇನು ಇಷ್ಟ ಆಗುತ್ತೋ ತರಕಾರಿಗಳು ಅವನ್ನೆಲ್ಲ ಹಾಕ್ಬಿಟ್ಟು ಬೋಂಡ ಮಾಡ್ಬೋದು. ಹೌದಾ? ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಯಾವ ತರಕಾರಿ ನಿಮ್ಗೆ ಇಷ್ಟ ಆಗುತ್ತೆ ಅದೆಲ್ಲವನ್ನು ಕೂಡ ಹಾಕ್ಬಿಟ್ಟು ಬೋಂಡನ ಮಾಡ್ಬೋದು. ಆ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರ್ಸೋಕೆ ಹೋಗ್ತಾ ಇದೀವಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರಿಂದ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡ್ತಾ ಇರ್ಬೋದು, ನಮ್ಮಮ್ಮ ಆಗ್ಲೇ ಎಲ್ಲವೂ ಕೂಡ ರೆಡಿ ಮಾಡ್ಬಿಟ್ಟಿದ್ರೆ ನಾನು ಕ್ಯಾರೆಟ್ ಒಂದನ್ನ ತುರ್ಕೊಟ್ಬಿಡ್ತೀನಿ. ಆನಂತರ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಏನ್ ಬೇಕು ಅಂತ ತಿಳಿಸ್ತಾ ಹೋಗ್ತೀವಿ. ಇವತ್ತಿನ ವಿಡಿಯೋನ ಶುರು ಮಾಡೋಕೆ ನಮ್ಮಮ್ಮ ಕೂಡ ರೆಡಿ ಮಾಡ್ಕೊತಿದ್ದೀರಾ. ನೀವು ಕೂಡ ರೆಡಿಯಾಗಿ ಬನ್ನಿ, ಈಗ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಈಗ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ನೋಡ್ಕೊಂಡು ಹೋಗೋಣ. ಈಗ ಮೊದಲನೇದಾಗಿ ಇಲ್ಲಿ ನಾವು ಮೀಡಿಯಂ ರವೆನ ತಗೊಂಡಿದೀವಿ, ಉಪ್ಪಿಟ್ಟಿನ ರವೆ. ಜೊತೆಗೆ ಇಲ್ಲಿ 1 ಕಪ್ ಆಗೋಷ್ಟು ಮೊಸರು ಬೇಕಾಗುತ್ತೆ. 1 ಕಪ್ ಮೊಸರು ತಗೊಂಡಿದೀವಿ. ಜೊತೆಗೆ ಒಂದ್ ಸ್ವಲ್ಪ ಈ ಒಂದು ಕಾಯಿನ ಹೆಚ್ಚಿಟ್ಕೊಂಡಿದೀವಿ ಸಣ್ಣದಾಗಿ. ಒಂದ್ ಸ್ವಲ್ಪ ಒಂದ್ ಸ್ಪೂನ್ ಆಗೋಷ್ಟು ಜೀರಿಗೆ ತಗೊಂಡಿದೀವಿ. ಹಾಗೆ ಇಲ್ಲಿ ನಾವು ದಪ್ಪ ಮೆಣಸಿಕಾಯಿನ ಒಂದನ್ನ ಕಟ್ ಮಾಡಿ ಇಟ್ಕೊಂಡಿದೀವಿ. ಕ್ಯಾರೆಟ್ ಅನ್ನ ಒಂದನ್ನ ತುರ್ದಿಟ್ಕೊಂಡಿದೀವಿ. ನೀವು ದಪ್ಪ ಮೆಣಸಿಕಾಯಿ ಕ್ಯಾರೆಟ್ ಅನ್ನ ನಾವಿಲ್ಲಿ ಬಳಸ್ತಾ ಇದೀವಿ. ನೀವು ಬೇಕಾದ್ರೆ ಬೇರೆ ತರಕಾರಿಗಳು, ಈಗ ಕೋಸು ಅಂಥವನ್ನು ಕೂಡ ಹಾಕೋಬೋದಾಗಿರುತ್ತೆ. ತರಕಾರಿ ಯಾವುದಾದ್ರೂ ಹಾಕೋಬಹುದು. ಇದಕ್ಕೆ ನಾವಿಲ್ಲಿ ದಪ್ಪ ಮೆಣಸಿಕಾಯಿ ಮತ್ತು ಕ್ಯಾರೆಟನ್ನು ಹಾಕೋತಾ ಇದ್ದೀವಿ. ನಂತರ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಶುಂಠಿ, ಒಂದು 4 ರಿಂದ 5 ಮೆಣಸಿಕಾಯಿ, ಒಂದು ಸ್ವಲ್ಪ ಸೋಡಾ ಬೇಕಾಗುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸು. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ತರಕಾರಿ ಯಾವುದನ್ನು ಬೇಕಾದರೂ ಬಳಸ್ಬೋದು. ಕ್ಯಾರೆಟ್ ಇದೆಯೋ, ಈ ಒಂದು ದಪ್ಪ ಮೆಣಸಿಕಾಯಿನ ಕ್ಯಾರೆಟನ್ನು ನಾವಿಲ್ಲಿ ತಗೊಂಡಿದ್ದೀವಿ. ನೀವು ಬೇರೆ ಯಾವ ತರಕಾರಿ ಬೇಕಾದರೂ ಹಾಕ್ಕೊಂಡು ಇದ್ರ ಜೊತೆ ಈ ಒಂದು ಬೋಂಡಾನ ಮಾಡ್ಕೋಬೋದಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಮೊದಲಿಗೆ ಒಂದು ಮಿಕ್ಸರ್ ಬೌಲನ್ನು ತಗೊಂಡು ಈಗ ರವೆನ ಹಾಕೋತಾ ಇದ್ದೀವಿ. ಈಗ ನೋಡಿ, ತಗೊಂಡಿರುವಂಥ ರವೆನ ಹಾಕೊಳ್ಳೋಣ. ಮೊದಲಿಗೆ ಈ ಒಂದು ಮಿಕ್ಸರ್ ಬೌಲ್ಗೆ ಈ ಒಂದು ತಗೊಂಡಿರುವಂಥ ರವೆನ ಹಾಕೋತಾ ಇದ್ದೀವಿ. ರವೆನ ಹಾಕೊಂಡ ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಜೊತೆಗೆ ಉಪ್ಪನ್ನು ಆ್ಯಡ್ ಮಾಡಿದ ನಂತರ ಏನೊಂದು ಮೊಸರು ತಗೊಂಡಿದ್ದೀವಿ, ಇದನ್ನು ಹಾಕಿ ಈಗ ಹಾಕೋತಾ ಇದ್ದೀವಿ. ಮೊಸರನ್ನ ಹಾಕಿ ಈಗ ನೀಟಾಗಿ ಕಲಿಸ್ಕೋಬೇಕು. ಇದನ್ನ ಮೊಸರು ಜೊತೆಗೆ ಈ ಒಂದು ರವೆನ. ಮೊಸರು ಜೊತೆಗೆ ನೀಟಾಗಿ ಕಲಿಸ್ಕೊಳ್ಳಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದನ್ನ ಮೊಸರಲ್ಲಿ ಕಲಿಸ್ಕೊಂಡಿದ್ದೀವಿ. ಇದಕ್ಕೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಇನ್ನೊಂಚೂರು ನೀರು ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಈ ರೀತಿ ಕಲಿಸ್ಕೊಳ್ಳಿ. ಇದನ್ನ ನೀಟಾಗಿ ಒಂಚೂರು ಒಂದು ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಕಲಿಸ್ಕೊಳ್ಳಿ. ಯಾಕಂದರೆ ತುಂಬ ಗಟ್ಟಿಯಾಗ್ಬಿಟ್ರೆ ಈ ಒಂದು ರವೆ ಬೋಂಡ ಚೆನ್ನಾಗಿ ಬರೋದಿಲ್ಲ. ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ಬೋಂಡದ ಅದಕ್ಕೆ ಬರೋದಕ್ಕೆ. ಇದನ್ನು ಈ ರೀತಿ ಮಿಕ್ಸ್ ಮಾಡಿ ನೀಟಾಗಿ. ಇದಕ್ಕೆ ಏನೊಂದು ಸೋಡಾ ತಗೊಂಡಿದ್ವಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸೋಡಾನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಕಲಿಸ್ಕೊಳ್ಳೋಣ. ನಂತರ ಫ್ರೆಂಡ್ಸ್, ಈಗ ಇದನ್ನು ನೀಟಾಗಿ ಕಲಸಿ ಒಂದು 1/4 ಗಂಟೆ ಇದನ್ನು ಮುಚ್ಚಿ ಇಟ್ಕೊಳ್ಳೋಣ. 1/4 ಗಂಟೆ ಆದ ನಂತರ ಇದೊಂದು ಸ್ವಲ್ಪ ಎಲ್ಲವೂ ಕೂಡ ಸೆಟ್ ಆಗುತ್ತೆ. ಆ ನಂತರ ಮಾಡೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ 1/4 ಗಂಟೆ ನೆಂದಿದೆ. ನೀಟಾಗಿ ಈ ಒಂದು ರವೆ ಎಲ್ಲವೂ ಕೂಡ ಮೊಸರಿನ ಜೊತೆ ನೆಂದಿದೆ. ಈಗ ಇದಕ್ಕೆ ನೀಟಾಗಿ ಏನೊಂದು ತಗೊಂಡಿದ್ವಿ, ಈ ಒಂದು ದಪ್ಪ ಮೆಣಸಿಕಾಯಿನ ಸೇರಿಸ್ಕೊಳ್ಳೋಣ. ದಪ್ಪ ಮೆಣಸಿಕಾಯಿನ ಈಗ ಸೇರಿಸ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು, ದಪ್ಪ ಮೆಣಸಿಕಾಯಿನ ಸೇರಿಸ್ಕೊಳ್ಳೋಣ. ಮೊದಲನೇದಾಗಿ ದಪ್ಪ ಮೆಣಸಿಕಾಯಿ ಸೇರಿಸ್ಕೊಂಡ ನಂತರ ಏನೊಂದು ಕ್ಯಾರೆಟನ್ನು ತಗೊಂಡಿದ್ವಿ, ಕ್ಯಾರೆಟನ್ನು ತುರಿದ್ಬಿಟ್ಟು ತಗೊಂಡಿದ್ದೀವಿ. ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ. ನಂತರ ಜೀರಿಗೆನೂ ಕೂಡ ಸೇರಿಸ್ಕೊಳ್ಳೋಣ. ಜೀರಿಗೆ ಸೇರಿಸಿದ ನಂತರ ಕಾಯಿ ಚೂರನ್ನು ಸೇರಿಸ್ಕೊತಾ ಇದ್ದೀವಿ. ನಂತರ ಮೆಣಸಿಕಾಯಿನೂ ಸೇರಿಸ್ಕೊಳ್ಳಿ. ನಂತರ ಶುಂಠಿ ತುರಿದಿಟ್ಕೊಂಡಿದ್ದೀವಿ.
ಶುಂಠಿನೂ ಕೂಡ ಸೇರಿಸ್ಕೊಳ್ಳಿ. ನಂತರ ಕರ್ಬೇವಿನ ಸೊಪ್ಪು, ನಂತರ ಏನೊಂದು ಕೊತ್ತಂಬರಿ ಸೊಪ್ಪಿದೆ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀಟಾಗಿ ಈಗ ಈ ಒಂದು ರವೆನೂ ಕೂಡ ನೀಟಾಗಿ ನೆಂದಿದೆ ಮೊಸರು ಜೊತೆಗೆ, ಚೆನ್ನಾಗಿ ಬರುತ್ತೆ. ಈಗ ನೋಡಿ ನೀಟಾಗಿ ಈಗ ಬೋಂಡದ ಥರ ಕಲಿಸ್ಕೊಳ್ಳಿ. ಈ ಒಂದು ರವೆ ಬೋಂಡನ, ರವೆ ತರಕಾರಿ ಎಲ್ಲ ಹಾಕಿ ಮಾಡಿರುವಂಥ ಬೋಂಡ. ಇದಕ್ಕೆ ನೀವು ಏನು ಬೇಕಾದರೂ ಕರಿಬೋದು, ಹೆಸರನ್ನ ತರಕಾರಿ ಬೋಂಡ ಅಂತಲೂ ಕರಿಬೋದು, ರವೆ ಬೋಂಡ ಅಂತಲೂ ಕರಿಬೋದು. ಏನೋ ಒಂದು ಕರೀರಿ, ಒಟ್ಟಿನಲ್ಲಿ ಮಾಡ್ತಾಯಿರಿ, ತಿಂತಾಯಿರಿ. ನೋಡಿ ನೀಟಾಗಿ ಕಲಿಸ್ಕೊಳ್ಳಿ. ಈ ರೀತಿ ಕಲಿಸಿದ ನಂತರ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪನ್ನು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕೂಡ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ಈಗ ಚೆನ್ನಾಗಿ ಬಂದಿದೆ. ನಿಮ್ಗೇನಾದರೂ ಒಂದು ಸ್ವಲ್ಪ ತುಂಬ ಗಟ್ಟಿಯಾಗೋದ್ರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ ಇಷ್ಟ ಆದರೆ ಸಾಕಮ್ಮ? ಬೇಕಾದಷ್ಟು ಇಷ್ಟ ಆದ್ರೆ ಸಾಕು. ನೋಡಿ ಇದು ತುಂಬಾ ತೆಳ್ಳೆ ಆಗ್ಬಿಟ್ರೆ ಅದು ಸರಿ ಬರೋಲ್ಲ ಬೋಂಡ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇಷ್ಟಿದ್ರೆ ಸಾಕಂತೆ. ನೋಡ್ತಾ ಇರ್ಬೋದು ತೋರಿಸ್ತಿದ್ದಾರೆ, ಇಷ್ಟಿದ್ರೆ ಸಾಕಂತೆ. ನೋಡಿ ಇದು ಪರ್ಫೆಕ್ಟ್ ಆಗಿ ಬಂದಿದೆ. ಇದು ಪರ್ಫೆಕ್ಟ್ ಆಗಿ ಬಂದಿದೆಯಂತೆ. ಈಗ ಇದನ್ನ ಕರ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈಗ ಎಣ್ಣೆ ಕೂಡ ಕಾದಿದೆ. ಈಗ ಈ ಒಂದು ಬೋಂಡನ ಬಿಟ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಆಗ್ತಾ ಇದ್ದಾರೆ. ಈ ರೀತಿ ಉಂಡೆ ಕಟ್ಕೋಬೇಕು. ಮೊದಲನೇದಾಗಿ ಉಂಡೆ ಕಟ್ಕೊಂಡು ನೀಟಾಗಿ ಈ ರೀತಿ ಬಿಟ್ಕೊಳ್ಳಿ. ನೋಡಿ ಈಗ ಉಂಡೆ ಕಟ್ಟೋದನ್ನ ತೋರಿಸ್ತಾರೆ ಇನ್ನೊಂದ್ಸತಿ. ಏನಿಲ್ಲ, ಸಿಂಪಲ್ಲು ಮಾಮೂಲಿ ಉಂಡೆ ಕಟ್ತಿರಲ್ಲ, ನೋಡ್ತಾ ಇರ್ಬೋದು. ಈ ರೀತಿ ಉಂಡೆ ಕಟ್ಕೊಳ್ಳಿ. ಉಂಡೆ ಕಟ್ಟಿ ಈ ರೀತಿ ಬಿಟ್ಕೊಳ್ಳಿ. ಎಷ್ಟಾಗುತ್ತೆ ನಿಮ್ಮ ಒಂದು ಬಾಂಡ್ಲಿಗೆ ಅಷ್ಟನ್ನ ಬಿಡಿ. ಎಣ್ಣೆ ಬಾಂಡ್ಲಿಗೆ ನಾವಿಲ್ಲಿ ಚಿಕ್ಕದ್ರು ಇರೋದ್ರಿಂದ ಒಂದು 4 ಬಿಟ್ಕೋತೀವಿ. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ 4 ಹಾಕೋತಾ ಇದ್ದೀವಿ. ನೋಡಿ ಇದು ಈ ಬೊಬ್ಬಲ್ಸ್ ಎಲ್ಲವೂ ಕೂಡ ಕಮ್ಮಿ ಆಗೋ ಗಂಟ ಕೈ ಆಡಬೇಡಿ. ಅಲ್ಲಿಗಂಟ ಅದು ಹಂಗೆ ಬೇಯಲಿ. ಒಂದು ಸ್ವಲ್ಪ ಉರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮ್ಯೂಟ್ ಮಾಡಿ ಒಂದು ಸ್ವಲ್ಪ ಮೀಡಿಯಂ ಆಗಿ ಇಟ್ಕೊಳ್ಳಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಬಬಲ್ಸ್ ಎಲ್ಲವೂ ಕೂಡ ಕಮ್ಮಿ ಆಗ್ತಾ ಇದೆ. ಈ ಒಂದು ಟೈಮಲ್ಲಿ ಈ ರೀತಿ ನೀಟಾಗಿ ತಿರ್ವಾಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವಂತೂ ಟ್ರೈ ಮಾಡಲೇಬೇಕು. ಅಲ್ಲಿ ಯಾವ ತರಕಾರಿ ಹಾಕಿದ್ರು ಕೂಡ ಬೇಯುತ್ತೆ, ಬಟ್ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡಿ ಈಗ ಬೇಯ್ತಾ ಇದೆ. ಇದೊಂದು ಸ್ವಲ್ಪ ಗೋಲ್ಡನ್ ಕಲರ್ಗೆ ಬರಲಿ, ಅಲ್ಲಿಗಂಟ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು, ಗೋಲ್ಡನ್ ಕಲರ್ ಬರೋ ಗಂಟ ಚೆನ್ನಾಗಿ ಬೇಯಲಿ. ಇದು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ರೀತಿ ಗೋಲ್ಡನ್ ಕಲರ್ ಬಂದ್ರೆ ಸಾಕು. ಅಷ್ಟು ಬಂದ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನ ಒಂದ್ ಕಡೆ ಎತ್ತಿಟ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಮೇಲೇನೆ. ತುಂಬಾ ಚೆನ್ನಾಗಿ ಬಂದಿದೆ. ಈಗ ಇದೇ ರೀತಿ ಎಲ್ಲವನ್ನು ಕೂಡ ಫ್ರೈ ಮಾಡ್ಕೋತೀವಿ. ನೀವು ಕೂಡ ಇದೇ ರೀತಿ ಎಲ್ಲವನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಎಲ್ಲವನ್ನು ಕೂಡ ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡಿದೀವಿ. ನೋಡ್ತಾ ಇರ್ಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂದ್ರೆ ಅಂತೂ ಈಗ ಟೇಸ್ಟ್ ಮಾಡುವಂತ ಸಮಯ. ಬೇಕಾದ್ರೆ ಮುರಿದು ಕೂಡ ತೋರಿಸ್ತಾರೆ ನಮ್ಮಮ್ಮ. ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಒಳಗೆಲ್ಲ ಸ್ಮೂತ್ ಆಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ತರಕಾರಿ ಹಾಕಿದ್ದೀರಾ ಅಂತ ಅನ್ಸೋದೇ ಇಲ್ಲ, ಬಟ್ ತಿಂದಾಗ ಮಾತ್ರ ಗೊತ್ತಾಗುತ್ತೆ, ನೋಡಿದ್ರೆ ಗೊತ್ತೇ ಆಗೋಲ್ಲ. ಬನ್ನಿ ಈಗ ಇದು ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀವಿ. ಟೇಸ್ಟ್ ಮಾಡಿ ಹೇಳು ಹೆಂಗ್ ಬಂದಿದೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಕಡೆಗೂ ಕೂಡ ನಮ್ಮಮ್ಮ ಮಾಡ್ಕೊಟ್ಟಿದ್ದಾರೆ. ಈ ನೋಡ್ತಾ ಇದ್ರಂತೂ ತರಕಾರಿ ಹಾಕಿದೀವಿ ಅಂತ ಅನ್ಸೋದೇ ಇಲ್ಲ, ಬಟ್ ತಿಂದಾಗ ಮಾತ್ರ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಈಗ ನೋಡ್ತಾ ಇರ್ಬೋದು, ನಾನು ಕೂಡ ಮುರಿದು ತೋರಿಸ್ಬಿಡ್ತೀನಿ. ನಮ್ಮಮ್ಮ ಈಗಾಗಲೇ ಮುರಿದು ತೋರಿಸಿದ್ದಾರೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕರೆಕ್ಟ್ ಆಗಿದೆಯಾ? ಪರ್ಫೆಕ್ಟ್ ಆಗಿ ಬಂದಿದೆ. ಆ ತರಕಾರಿ ನೀವೇನ್ ಹಾಕಿರ್ತೀರೋ ತರಕಾರಿ ಅದು ಬಾಯಿಗೆ ಸಿಗ್ತಾ ಇರುತ್ತೆ. ಇಲ್ಲಿ ದಪ್ಪ ಮೆಣಸಿಕಾಯಿ ಸಿಗ್ತಾ ಇದೆ. ನಾವು ದಪ್ಪ ಮೆಣಸಿಕಾಯಿ ಹಾಕಿದ್ವಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಆರಾಮಾಗಿ ಫಟಾಫಟ್ ಅಂತ ಮನೇಲಿ ಮಾಡ್ಬೋದು. ನೀವು ಕೂಡ ಮನೇಲಿ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನು ಮಾಡಿ. ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಮ್ಮ ಅಲ್ಲಿ ಇನ್ನೊಂದು ತರಕಾರಿ ಇಟ್ಬಿಟ್ಟಿದ್ದ ಗ್ಯಾಪ್ನೂ ಇಲ್ವಾ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀವಿ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ.